ನನ್ನ ಮಕ್ಕಳು ಡೆಲಿವರಿ ಬಾಯ್ ಅಂದ್ರೆ ಕೀಳಂಗೆ ನೋಡ್ತಾರೆ ಸೊಳ್ಳೆ ಮಕ್ಕಳು. ಓದು ಕವರ್ ಕೊಡಲ್ವಾ? ಕ್ಯಾ ಕ್ಯೂ ಕ್ಯೂ ನೈ ಕವರ್. ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ SRJ ಕನ್ನಡಿಗ. ಇವತ್ತು ಬಂದುಬಿಟ್ಟು ಡೇಟು 12 ಜುಲೈ, ಟೈಮಿಂಗ್ಸ್ 7 ಗಂಟೆ ಆಗಿದೆ. ಇವಾಗ ಸದ್ಯಕ್ಕೆ BL ಹತ್ರ ಇದ್ದೀನಿ. ಇನ್ನು ಇಲ್ಲಿಂದ ಸಂಜಯನಗರ 80 ಫೀಟ್ ರೋಡ್ಗೆ ಹೋಗ್ಬೇಕು. ಯಾಕಂದ್ರೆ ಇಲ್ಲಿ ಸರ್ಜು ಬೆಳಗ್ಗೆ ಕಮ್ಮಿನೇ ಇರುತ್ತೆ ಗೊತ್ತಲ್ವಾ, ಅದಕ್ಕೆ ಆರ್ಡ್ರಸ್ಸು ಬೀಳಲ್ಲ ಏನಿಲ್ಲ. ಅದಕ್ಕೆ ಇವಾಗ 80 ಫೀಟ್ ರೋಡ್ ಸಂಜಯನಗರ ಕಡೆ ಹೋಗ್ತಾ ಇದ್ದೀನಿ. ಸ್ಲಾಟ್ ಅಂತ ಬುಕ್ ಮಾಡ್ಕೊಂಡಿದ್ದೀನಿ ಎಲ್ಲ. ನೋಡೋಣ, ನಿನ್ನೆ ಚೂರು ಕೆಲಸ ಆಯ್ತಂತ ಕೆಲಸ ಮಾಡಿರಲಿಲ್ಲ ಶುಕ್ರವಾರ ದಿವಸ. ಇವತ್ತು ಮಾಡಬೇಕಾಗಿತ್ತೆ. ಎಷ್ಟಪ್ಪ ಇದನ್ನು ಕೊಟ್ಟಿರೋದಂದರೆ 37 ಆರ್ಡ್ರಿಗೆ 525 ರೂಪಾಯಿ ಐತೆ ಇನ್ಸೆಂಟಿವ್. ನೋಡೋಣ ಎಷ್ಟಾಗುತ್ತೆ ಇವತ್ತು. ನೋಡೋಣ, ಮಳೆ ಗಿಳೆ ಏನು ಸ್ವಲ್ಪ ಐತೆ, ಬಂದರೂ ಅರ್ನಿಂಗ್ಸ್ ಆಗುತ್ತೆ ಚೂರು. ನಾರ್ಮಲ್ ಗೊತ್ತಲ್ಲ, ಅರ್ನಿಂಗ್ಸು ತುಂಬ ಕಮ್ಮಿ ಆಗ್ತೈತೆ ಇವಾಗ. ಹೊಸಬ್ರು ಬರೋರು ನೋಡಿಬಿಟ್ಟು ಬರೋರು ಬರ್ರಿ, ಎಲ್ಲಾರ ಯಾರು ನಿಮ್ಗೆ ಇಷ್ಟ ಇದ್ರೆ ನೋಡ್ರಪ್ಪ. ನಾವು ಯಾರು ಹೇಳೋರು ಕೆಲಸ ಮಾಡು ಇಲ್ಲಾರು ಬೇಡ ಅನ್ನೋರು ನೋಡಿರಿ. ಅರ್ನಿಂಗ್ಸ್ ಅಂದ್ರದ್ದು ಆರ್ಡ್ರಸ್ ಅಂತ ಕೊಡ್ತಾ ಇದ್ದಾನೆ. ಏನು 35 37 ಹಾಗೆ ಆಗ್ತೈತೆ ಟಾರ್ಗೆಟು. 13-14 ಅವ್ರಿಗೆ. ನಮ್ಮ ಝೋನಲ್ಲಿ ನಮಗಂತರ ಆಗ್ತೈತೆ, ಬೇರೆ ಝೋನಲ್ಲಿ ಹೆಂಗಂತ ನಮ್ಮ ತಾಯಿನೂ ನನಗಂತರ ಗೊತ್ತಿಲ್ಲ. ದಯವಿಟ್ಟು ನಿಮಗೆ ನಿಮ್ಮ ಝೋನಲ್ಲಿ ಯಾವ ಥರ ಆರ್ಡ್ರಸ್ ಇದೆ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ನೋಡೋಣ ನಮಗೂ ಗೊತ್ತಾಗುತ್ತೆ ಆರ್ಡ್ರಸ್ ಇದ್ದಾವೆ ಇಲ್ಲ ಅಂತ. ಅದ್ರ ಜನ ಆರ್ಡ್ರ್ ಮಾಡ್ತಿರ್ತಾನೆ ಬೀಳೋದು ನಮಗೂ. ನೋಡೋಣ ಬರ್ರಿ, ಮತ್ತೆ ನಿಮಗೆ ಆಮೇಲೆ ಆರ್ಡ್ರ್ ಬಿದ್ದ ಮೇಲೆ ಸಿಗ್ತೀನಿ. ಇವಾಗ A2B ಗಂಗಾನಗರಿಂದ ಪಿಕಪ್ ಮಾಡ್ಕೊಂಡು ಫಸ್ಟ್ನೇ ಆರ್ಡ್ರು. ಡ್ರಾಪು ಗಂಗಾನಗರ, ಶಂಕರ್ ಅವ್ರ ಮನೆ ಬ್ಯಾಕ್ ಸೈಡಲ್ಲೇ ಬಿದ್ದುಬಿಟ್ಟೈತೆ. ಫಸ್ಟ್ನೇ ಆರ್ಡ್ರಿ. ಅಣ್ಣ ಬೋಂಡೇನು ಯಾವ ಕೆಲಸ ಮಾಡ್ತಾನೋ ಅಂತ ಗೊತ್ತಿಲ್ಲ ಶಂಕರು. ಎಲ್ಲೋದನಂತ ಗೊತ್ತಿಲ್ಲ, ಎಲ್ಲಿ ಸಿಗ್ತಾನೋ ಇಲ್ಲ ಕೈಗೂ. ನೋಡೋಣ ಬರ್ರಿ. ಫಸ್ಟ್ನೇ ಆರ್ಡ್ರಿಗೆ ಎಷ್ಟು 40 ರೂಪಾಯಿನ ಕೊಟ್ಟಿರೋದು. 25 ರೂಪಾಯಿ ಸರ್ಜ್ ಸೇರಿಸ್ಬಿಟ್ಟು 40 ರೂಪಾಯಿ ಟೋಟಲು. ಅಂದರೆ ಸಂಜಯನಗರ 80 ಫೀಟ್ ರೋಡ್ ಇಲ್ಲಿದ್ನಲ್ಲ, ಅಲ್ಲಿಂದ ಪಿಕಪ್ಪು ಡ್ರಾಪ್ ಕೊಟ್ಟಿದ್ನಲ್ಲ. ಏನು ಬೆಳಗ್ಗೆ ಮಳೆ ಬರೋ ಪೊಸಿಷನಲ್ಲಿ ತುಂಬ ಐತೆ ಇವತ್ತು. ವೆದರ್ ಮಾತ್ರ ಸಖತ್ತಾಗೈತೆ. ಬಿಸಿಲು ಬಂದರೆ ಸಾಕು, ಯಾಕಂದರೆ ಚಳಿ ಆಗ್ತೈತೆ ಇವಾಗ. ಅದಕ್ಕೆ ಇರಿ ಸಿಗ್ತೀನಿ ಮತ್ತೆ ಆಮೇಲೆ. ಇವಾಗ A2Bದಲ್ಲಿ ಇದ್ದೀನಿ. 2 ಆರ್ಡ್ರು ಮಲ್ಟಿ ಆರ್ಡ್ರ್ ಕೊಟ್ಬಿಟ್ಟವನೆ. ಎಷ್ಟು ಗಂಟೆಗೆ 15-20 ನಿಮಿಷ ಆರ್ಡ್ರ್ ಕೊಟ್ಟಿರಲ್ಲ. ಅಲ್ಲಿವರೆಗೂ ಟಿಫಿನ್ ಮಾಡ್ಕೊಂಡಿದ್ದೀನಿ. ಎಲ್ಲ ಟಿಫಿನು ಬೇಗನೆ ಆಯಿತು. ಯಾಕಂದ್ರೆ ಆರ್ಡ್ರ್ ಕೊಟ್ಟಿಲ್ಲ ಅಂದರೆ ಹೋಗ್ಬಿಟ್ಟು ಟಿಫಿನ್ ಮಾಡ್ಕೊತೀನಿ. ಇದು ಯಾವುದು ಅಪೂರ್ವ ಎಕ್ಸ್ಲೀಸ್ ಅಪಾರ್ಟ್ಮೆಂಟ್ ಹೆಬ್ಬಾಳ. 2 ಹೆಬ್ಬಾಳಕ್ಕೆ ಡ್ರಾಪ್ ಇರೋದು. ಇವಾಗ ಟೈಮು 9:26 ಗಂಟೆ ಆಗಿರೋದು. ಅರ್ನಿಂಗ್ಸ್ ಬಂದ್ಬಿಟ್ಟು 274. 6 ಆರ್ಡ್ರ್ ಹೊಡೆದಿದ್ದೀನಿ ಮೇಡಮ್. 5721 ಇದೇನಾ? 8919 ಆಗಿದೆ ನೋಡಿ ಮೇಡಮ್ ಪಿಕಪ್ಪು. ಇದು ರಾಜ ರೆಸಿಡೆನ್ಸಿ ಸದಾಶಿವನಗರಕ್ಕೆ ಡ್ರಾಪ್ ಇರೋದು. ಬನ್ನಿರಿ, ಡ್ರಾಪ್ ಮಾಡಿ ಸಿಗ್ತೀನಿ ಮತ್ತೆ. ಇವಾಗ ಟೈಮು ಸ್ನೇಹಿತರೆ 10 ಗಂಟೆ ಆಗಿದೆ ಕರೆಕ್ಟಾಗಿ. 7 ಆರ್ಡ್ರ್ ಹೊಡೆದಿನಿ. 334 ರೂಪಾಯಿ. CTRದಲ್ಲಿ ನೋಡಿ ಎಷ್ಟು ಜನ ಇದ್ದಾರೆ ಅಂದರೆ ತುಂಬ ಜನ ಇದ್ದಾರೆ. ಹೆಂಗೆ ಲೈನ್ ಇದೆ ಅಂದ್ರೆ ಹತ್ತತ್ರ ಲೈನೇ ಹಾಕಿರೋ ಒಂದು 50 ಜನ ಮೇಲಿದ್ದಾರೆ. ಒಂದು ಫುಡ್ ರೆಡಿ ಇದೆ, ಇನ್ನೊಂದು ರೆಡಿ ಇಲ್ಲ. ನೋಡೋಣ, ಒಂದು ರೆಡಿ ಕೊಟ್ಟವ್ರೆ. ಎಲ್ಲೆಲ್ಲಿ ಡ್ರಾಪ್ ಅಂದರೆ ಒಂದು ಮತ್ತಿಕೆರೆ ಯಶವಂತಪುರ ಹತ್ರ, ಇನ್ನೊಂದು ದೊಡ್ಡ ಬೊಮ್ಮಸಂದ್ರ ಹತ್ರ, ರಾಮಚಂದ್ರಪುರಂ ದೊಡ್ಡ ಬೊಮ್ಮಸಂದ್ರ. ಏನು ಎಷ್ಟೊತ್ತಾಯ್ತು ಕೊಡ್ತಾರಪ್ಪ, ಇನ್ನೂ ರೆಡಿನಿಲ್ಲ. ಐಟಮ್ಸ್ ಮಾತ್ರ ಖಾರಾಬಾತು, ಬೆಣ್ಣೆ ಮಸಾಲೆ ದೋಸೆ 7 ರೆಡಿ ಇದೆ. ಇದರಲ್ಲಿ ಬಂದುಬಿಟ್ಟು ಖಾರಾಬಾತ್ 2, ವಡಾ 2, ಬೆಣ್ಣೆ ಮಸಾಲೆ ದೋಸೆ 2 ಎಲ್ಲ ರೆಡಿ ಐತೆ. ಇನ್ನೂ ರೆಡಿ ಮಾಡಿಕೊಡ್ತಾರ. ಜನಸಾಗರ ಇವತ್ತು ಫುಲ್ಲು, ಅದಕ್ಕೆ ಎಷ್ಟೊಂದು ರಶ್ಶು. ಏನು ಆಚೆ ಬರೋ ಅಯ್. ನನ್ನ ಮಗನೇ ಇಲ್ಲಿಂದ ನಾವು ಅರ್ಧ ಗಂಟೆಯಲ್ಲಿ ನಿಂತ್ಕೊಂಡಿದ್ದೀನಿ. ನನ್ನ ಮಗ ಬಂದ್ಬಿಟ್ಟು ಒಳಗಡೆ ಹೋಗ್ತಾನೆ ಶಿವು. ಇವಾಗ ಏನು ಫುಲ್ ಜೋರಾ? ಎಷ್ಟು ಹೊಡೆದೆ? ಹಾಂ ಟಿಫನ್ ಮಾಡಿದೆ ಬೆಳಗ್ಗೆ 7 ಗಂಟೆಗೆ ಮಾಡಿದ್ದೀನಿ ಇವತ್ತು. ಎಷ್ಟು ಹೊಡೆದಿದ್ಯಾ? 6. 2 CTR. ನಂದು 2 CTR. ಒಂದು ರೆಡಿ ಐತೆ, ಒಂದು ರೆಡಿ ಇಲ್ಲ. ಏನು 6ಗೆ 200 ರೂಪಾಯಿನಾ? ಒಂದು 6 ರೂಪಾಯಿಗೆ 6 ಆರ್ಡ್ರಿಗೆ. ಸರಿ, ನಾನು 7 ಆರ್ಡ್ರ್ ಹೊಡೆದಿದ್ದೀನಿ. 300 ರೂಪಾಯಿ ಚಿಲ್ಲರೆ ಆಗಿರೋದು. ಅಣ್ಣ ಬಾಂಡು 6 ಆರ್ಡ್ರ್ ಹೊಡೆದ 200 ರೂಪಾಯಿ. ಹಿಂಗಾದ್ರೆ ಹೆಂಗೋ ಜೀವನ. ಸುಗಿ ಬಿಟ್ಟು ಪಾತ್ರೆ ತೊಳಕ್ಕೆ ಹೋಗೋಣ ಹೋಟೆಲಲ್ಲಿ. ಹಾಂ ಮಾಡಿದೆ. ನೀನು ಮಾಡಬೇಕಾ? ಎಲ್ಲಿ? ಇಲ್ಲೇ ಹೋಗು CTRದಲ್ಲಿ. ಹಾಂ ಯೂನಿವರ್ಸಿಟಿ ಕ್ಯಾನ್ಸಲ್ ಆಗೈತಾ? ಏನೈತೆ ಬಾ ಹೋಗೋಣ. ತಿಂದ? ಹಾಂ ಇವರು ಕಸ್ಟಮರ್ ಫೋನ್ ಮಾಡ್ತಾರೆ. ಹಲೋ ಹಾಂ ಮೇಡಮ್ ಹೇಳಿ ಮೇಡಮ್. ಇಲ್ಲ ಮೇಡಮ್, ನನಗೆ 2 ಆರ್ಡರ್ ಬಿದ್ದಿದೆ ಮೇಡಮ್. ನನಗೆ 2 ಮಲ್ಟಿ ಆರ್ಡರ್ ಬಿದ್ದಿರೋದು. ಒಂದು ರೆಡಿ ಇದೆ, ಒಂದು ಇನ್ನೂ ರೆಡಿ ಇಲ್ಲ ಮೇಡಮ್.
ಅಂದರೆ ನಿಮ್ಮದು ಒಂದು ಆರ್ಡ್ರು, ಇನ್ನು ಬೇರೆಯವ್ರ ಕಸ್ಟಮರ್ ಬೇರೆ ಇನ್ನೊಬ್ರು ಆರ್ಡರ್ ಮಾಡಿದ್ರೆ ಎರಡು ಆರ್ಡರ್ ಬಿದ್ದಿದೆ ನನಗೆ. ಹಲೋ, ನಿಮ್ಮದು ಆರ್ಡರ್ ಐ ಡಿ ಯಾವ್ದು ಹೇಳಿ ಮೇಡಮ್? 4726 ಇದೆ, ಒಂದು 4829 ಇದೆ ನನ್ನದು ಆರ್ಡರ್ ಐ ಡಿ ನಂಬರು. ಎರಡು ಇನ್ನೂ ಒಂದು ರೆಡಿ ಇದೆ, ಒಂದು ರೆಡಿ ಇಲ್ಲ ಮೇಡಮ್. ತುಂಬ ಜನ ಇದ್ದಾರೆ ಇಲ್ಲಿ ಇಲ್ಲ, ಇಲ್ಲೊಂದು ಹತ್ತಿರ ಒಂದು 50-100 ಜನ ಇದ್ದಾರೆ ಮೇಡಮ್. CTRದಲ್ಲಿ ಫುಲ್ಲು ಜನ ಇದ್ದಾರೆ ಇವತ್ತು. ಅವ್ರು ರೆಡಿ ಮಾಡಿ ಕೊಡಿಸಿ ನಾನು ತೊಗೊಂಬರ್ತೀನಿ ಮೇಡಮ್. ಸರ್ ನನ್ನ ಆರ್ಡರ್ ನಂಬರ್ ಹೇಳ್ತೀನಿ. ಹಾಂ ಹೇಳಿ. ಆರ್ಡರ್ ನಂಬರ್ ಬಂದು ಲಾಸ್ಟ್ ಡಿಜಿಟ್ 4489. ಒಂದು ಸೆಕೆಂಡು. 4829 ಅದನ್ನು ರೆಡಿನೇ ಆಗಿಲ್ಲ ಮೇಡಮ್ ಇನ್ನೂ. ಕೇಸರಿ ಬಾತು 2, ಖಾರ ಬಾತು ಖಾರ ಬಾತ್ 2, ವಡಾ 2, ಬೆಣ್ಣೆ ಮಸಾಲ ದೋಸೆ 2 ಕಣೆ. ಹೌದು, ರೆಡಿ ಆಗಿಲ್ಲ. ಒಂದು ನಿಮಿಷ ಫೋನ್ ಕೊಡ್ಲೇಬೇಕಾದ್ರೆ ನೀವೇ ಮಾತಾಡ್ತೀರಾ? ಅಣ್ಣ, ಕಸ್ಟಮರ್ ಫೋನ್ ಮಾಡ್ತಾರೆ. ಕಸ್ಟಮರ್ ತುಂಬ 1 hour ಮೇಲೆ ಇದೆ ಅಂತ ಆರ್ಡರ್ ಮಾಡಿ. 4829 ತುಂಬ ಹೊತ್ತಾಯ್ತು ಮೇಡಮ್. ನಾವು ಇಲ್ಲೇ ವೇಟ್ ಮಾಡ್ತಾ ಇದ್ದೀವಿ, ಕೊಡ್ತಾನೆ ಇಲ್ಲ. ನಾವು ಆದ್ರೆ ಏನು ಮಾಡೋಣ, ತುಂಬ ಜನ ಇದ್ದಾರೆ. ಇನ್ನೂ ರೆಡಿ ಆಗ್ಬೇಕಂತ ಇರಿ. ಫೋನ್ ಅಲ್ಲಿ ಕೇಳ್ತಾ ಇದ್ದಾರೆ ಒಳಗಡೆ. ಒಂದು ನಿಮಿಷ ಹಾಗೆ ರೀ ಮೇಡಮ್, ಒಳಗಡೆ ಕೇಳ್ತಾ ಇದ್ದಾರೆ. ಅಲ್ಲಿ ಒಳಗಡೆ ಕೇಳ್ತೀನಿ, ಕೊಡ್ತೀನಿ ಇರಿ. ಮೇಡಮ್ ಕಸ್ಟಮರ್ ತೊಗೊಳ್ಳಿ. ಅಣ್ಣ ಕಸ್ಟಮರ್ ಇದ್ದಾರೆ ನೋಡಿ, ತೊಗೊಳ್ಳಿ. ಅವ್ರು ಎಷ್ಟು ಸರಿ ಫೋನ್ ಮಾಡ್ತಾವ್ರೆ, ನನಗಂತರ ತಲೆ ತಿಂತಾವ್ರೆ. 1 hour ಆರ್ಡರ್ ಮಾಡಿಬಿಟ್ಟು. ಹಲೋ ಮೇಡಮ್, ಹೇಳಿ. ಹಾಂ ಹೇಳಿ ಮೇಡಮ್. ಅವ್ರು ಬೇಗ ಕೊಟ್ಟರೆ ತೊಗೊಂಬರ್ತೀನಿ ಮೇಡಮ್. ನಮಗೂ ಅದೇ ಅಲ್ವಾ ಮೇಡಮ್ ಕೆಲಸ. ಅವರು ಬೇಗ ಕೊಟ್ಟರೆ ತಾನೇ ನಾವು ಬೇಗ ಮಾಡೋದು. ಯಾಕಂದ್ರೆ ತುಂಬ ಜನ ಇದ್ದಾರೆ, ಹತ್ತಿರ ಒಂದು 100-200 ಜನ ಇದ್ದಾರೆ, ಇಲ್ಲ ಲೈನ್ ಹಚ್ಚಿದ್ದಾರೆ. ಸರಿ ಮೇಡಮ್, ತೊಗೊಂಬರ್ತೀನಿ ಮೇಡಮ್. ಪಾಪ ಕಸ್ಟಮರ್ ಹೇಳ್ತಾರೆ 1 hour ಆಯ್ತು ಅಂತ ಆರ್ಡರ್ ಮಾಡಿ. ನಾನು ಇಲ್ಲಿ ಬಂದುಬಿಟ್ಟು 15 ನಿಮಿಷ ಆಗಿದೆ ನೋಡಿ. ಇಲ್ಲಿ ಟೈಮಿಂಗ್ಸು 15 ನಿಮಿಷ ಆಯ್ತು ಇಲ್ಲಿ ಬಂದುಬಿಟ್ಟು. ಕಸ್ಟಮರ್ ಯಾವಾಗ ಆರ್ಡರ್ ಮಾಡೋರು ಯಾರು ಗೊತ್ತು. ಈ ಥರ ಮಾಡಿದ್ರೆ ಹೆಂಗೋ ಸಿಟಿಯವ್ರದವರು. ಶಿವ್ ಇಡ್ಲಿ ವಡಾನ ಬೇಡ, ನಾನು ಬೆಳೆ ಇರಿ ಸಿಗ್ತೀನಿ. ಮತ್ತೆ ಇವಾಗ ರೆಡಿ ಮಾಡಿ ಕೊಟ್ಟಿದ್ದಾರೆ ಆಲ್ಮೋಸ್ಟು. OTP ಎಲ್ಲ ಐತಪ್ಪ 4726. ಎಷ್ಟು ಹೊತ್ತಾಯ್ತು ಪಿಕಪ್ ಮಾಡೋಕ್ಕೆ? 4829 ಇದು ಪಿಕಪ್ ಆಯಿತು. 2 ಆರ್ಡ್ರ್ ಪಿಕಪ್ ಮಾಡ್ಕೊಂಡು ಆಲ್ಮೋಸ್ಟ್ ಒಂದು ಅರ್ಧ ಗಂಟೆ ಆಯಿತು. ವೇಟ್ ಮಾಡಿ ಸಾಕಾಯಿತು. ಇರಿ ಸಿಗ್ತೀನಿ ಮತ್ತೆ ಆಮೇಲೆ ಹೋಗ್ಬಿಟ್ಟು. ಕವರ್ ಕೊಡಲ್ವಾ? ಕ್ಯೂ ನೈ ಕವರ್? ಯಾಕೆ ಸರ್ ಈ ಥರ? ಆಮೇಲೆ ಕಸ್ಟಮರ್ ಹೆಂಗೆ ಕೊಡೋದು ಹೇಳಿ? ಇಲ್ಲ, ಇವಾಗ ಇಷ್ಟು ದಿವಸ ಬೇರೆ ಕವರ್ ಎಲ್ಲಾದರೂ ಕೊಡಿ. ಕಸ್ಟಮರ್ ಹೆಂಗೆ ಕೊಡಲಿ ನಾನು ಇದನ್ನು? ಕಸ್ಟಮರ್ ನನಗೆ ಕಂಪ್ಲೇಂಟ್ ಮಾಡ್ತಾರೆ ತಾನೆ ಸರ್? ಕರೆಕ್ಟ್. ನಾರ್ಮಲ್ ಕವರ್ ಎಲ್ಲಾದರೂ ಕೊಡ್ತೀರಾ ನೀವು? ಡೈರೆಕ್ಟೇ ಹಿಂಗೆ ತೊಗೊಂಡು ಹೋಗ್ಬಿಟ್ಟು ಕೊಟ್ಟು. ಕರೆಕ್ಟು, ಸ್ಟಿಕ್ಕರ್ ಹಾಕಿದ್ರೆ ಒಪ್ಕೋತೀನಿ ಸರ್. ಕವರ್ ಕೊಡ್ತೀರಾ ತಾನೆ? ಇಲ್ಲ, ಕಸ್ಟಮರ್ ಕೇಳ್ತಾರೆ. ಯಾವುದಾದ್ರು ಕವರಲ್ಲಿ ಹಾಕ್ಕೊಡಿ, ಪರವಾಗಿಲ್ಲ, ಅದರಲ್ಲೇನೈತೆ. ಹಂಗಾರೆ ಬ್ರ್ಯಾಂಡ್ಸ್ ಇಲ್ಲ ಅಂದರೆ ಎದಕ್ಕೆ ಇಟ್ಕೊಂಡಿದ್ದೀರಾ ಸರ್? ಯಾರಿಗೆ? ಆದರೂ ಬೇರೆ ಕವರಲ್ಲಿ ಹಾಕ್ಕೊಡಲ್ವಾ? ನಾನು ಹಿಂಗೆ ಕೊಡಲ್ಲ ಹಾಗಾದರೆ? ಓಕೆ, ಸರಿ. ಹಲೋ, ಹೇಳೋಣ. ಈ ಥರ ಕೊಟ್ಟಿದ್ದಾರೆ ಸ್ನೇಹಿತರೆ, ಈ ಥರ ಹೋಗ್ಬಿಟ್ಟು ಕೊಡ್ತೀನಿ ನಾನು. ಇವಾಗ ಟೈಮು ಬಂದುಬಿಟ್ಟು 12 ಗಂಟೆ 5 ನಿಮಿಷ ಆಗಿದೆ. ಅರ್ನಿಂಗ್ಸು 602 ರೂಪಾಯಿಗಿರೋದು. ಟೈಮಿಂಗ್ಸು 4:49 ಆಗಿದೆ. 12:30 ಆರ್ಡ್ರ್ ಹೊಡೆದಿದ್ದೀನಿ ಇದುವರೆಗೂ. ನೋಡೋಣ ಇವಾಗ ಫ್ಲ್ಯಾಟ್ ಸರ್ಜ್ ಅಂತ 20 ರೂಪಾಯಿ ಎಕ್ಸ್ಟ್ರಾ ಕೊಟ್ಟಿರೋದು. ಸರ್ಜ್ ಎಲ್ಲ ಏನೆಲ್ಲ ಡೈರೆಕ್ಟ್ ಫ್ಲ್ಯಾಟ್ ಸರ್ಜ್ ಕೊಟ್ಬಿಟ್ಟವನು 20 ರೂಪಾಯಿ. ಇಲ್ಲಿ ಸಹಕಾರ ನಗರ ಝೋನಲ್ಲಿ 15 ರೂಪಾಯಿ ಕೊಟ್ಟವನೆ. ಈ ಝೋನಲ್ಲಿ 20 ರೂಪಾಯಿ ಐತೆ. ಏನು ಬಗ್ಗೆ ಫ್ಲೈಟ್ ಚಾರ್ಜ್ ಕೊಟ್ಟವನೆ 20 ರೂಪಾಯಿ ಫಿಕ್ಸು. ಅದು ಎಷ್ಟಾದರೂ ಲಾಂಗ್ ಬೀಳಿ ಹತ್ತಿರ ಬೀಳಿ ಓನ್ಲಿ 20 ರೂಪೀಸ್ ಸರ್ಜು ಸೇರಿಸ್ಬಿಟ್ಟು ಕೊಡ್ತಾನೆ. ನೋಡೋಣ ಇವಾಗ ಸಂಜಯನಗರ 80 ಫೀಟ್ ರೋಡಲ್ಲಿದ್ದೀನಿ. ಎಲ್ಲಿ ಆರ್ಡ್ರ್ ಕೊಡ್ತಾನಂತ ಮತ್ತೆ ಆಮೇಲೆ ಸಿಗ್ತೀನಿ ನಿಮಗೆ. ಇವಾಗ ಸ್ನೇಹಿತರೆ ಮಳೆ ಬರ್ತೈತೆ ಸಹಕಾರ ನಗರ ಝೋನಲ್ಲಿ. ಅಲ್ಲಿ ನ್ಯೂ ಬೆಲ್ಟ್ ರೋಡ್ ಸಂಜಯನಗರಲ್ಲಿ ಮಳೆನೇ ಇರಲಿಲ್ಲ. ಇಲ್ಲಿ ನೋಡಿದ್ರೆ ಮಳೆ ಬರ್ತೈತೆ ಹನಿ ಹನಿ ಹನಿ. ಅಂದರೆ ಸ್ವಲ್ಪ ಸುಂಕ್ರಾಗಿ ಹಿಡಿದ್ಬಿಟ್ಟೈತೆ. ಇವಾಗೆಲ್ಲ ರೇನ್ಕೋಟ್ ಎಲ್ಲ ಪಕ್ಕ ಹಾಕೊಂಡ್ಬಿಡ್ತೀನಿ. ಇದೊಂದು ಆರ್ಡರ್ ಕೊಟ್ಟು ಇಲ್ಲೇ ಗೋದ್ರೇಜ್ ಅಪಾರ್ಟ್ಮೆಂಟಲ್ಲಿ ಡ್ರಾಪ್ ಐತೆ. ಇದನ್ನು ಕೊಟ್ಬಿಟ್ಟು ರೇನ್ ಸರ್ಜ್ ಆನ್ ಮಾಡಿಬಿಟ್ಟವನೇ. ಅಣ್ಣ ಬಂದು ಪರವಾಗಿಲ್ಲ
ಬರೀ 10 ರೂಪಾಯಿನ 20 ರೂಪಾಯಿ ಪ್ಲಸ್ 15 ರೂಪಾಯಿ ರೆಂಟ್ ಸರ್ ಈ ಝೋನಲ್ಲಿ. ಯಪ್ಪ ಇಷ್ಟೊಂದು ಕಮ್ಮಿನಾ? ಎಷ್ಟು ಕೊಡ್ತಾನೆ ಸುಮ್ಮನೆ ಹೊಡ್ಕೊಂಡು ಹೋಗೋಣ ಅಷ್ಟೇ. ಇವಾಗೆಲ್ಲ ಗೋಪುರ ಎಲ್ಲ ತೆಗೆದಿಟ್ಟು ಮತ್ತೆ ನಿಮ್ಗೆ ಆಮೇಲೆ ಸಿಗ್ತೀನಿ. ಇವಾಗ ಟೈಮು ಎಷ್ಟು 2:42 ಗಂಟೆ ಆಗಿದೆ. ಆರ್ಡರ್ಸ್ ಮಾತ್ರ ಎಷ್ಟಪ್ಪ ಆಗಿದೆ ಅಂದರೆ 19 ಆರ್ಡರ್ಸ್ ಆಗಿದೆ. 987 ರೂಪಾಯಿ ಅಮೌಂಟ್ ಮಾತ್ರ. 7:27 ಫಸ್ಟ್ ಟಾರ್ಗೆಟ್ ಎಷ್ಟೊತ್ತು ಮುಗಿದೋಗ್ತಿತ್ತು. ಏನು ಇವತ್ತೇನು ಆರ್ಡರ್ಸು ಕೊಡ್ತಾವಲ್ಲ, ಶನಿವಾರ ಬೇರೆ ಇವತ್ತು ಸಾಯಂಕಾಲಕ್ಕೆ ಇನ್ನೂ ಫಸ್ಟ್ ಟಾರ್ಗೆಟ್ ಮುಗಿಯೋಕೆ 6 ಆರ್ಡರ್ ಬೇಕಾಗಿರೋದು ನನಗೆ. ಆರ್ಡರ್ಸ್ಗಳು ಎಲ್ಲಿ ಸಹಕಾರ ನಗರದಲ್ಲಿ ಇದೆ, ಅರ್ಧ ಗಂಟೆಗೆ ಒಂದೊಂದು ಆರ್ಡರ್ ಕೊಡ್ತಾಯಿದ್ದ. ಇವಾಗ ನ್ಯೂ ಬೇಲ್ ಕಡೆ ಬಂದಿದ್ದೀನಿ. ಇವಾಗ ಇಲ್ಲಿಂದ ಎಲ್ಲಿ ಹಾಕ್ತಾನೆ ನೋಡೋಣ. ಇಲ್ಲೇ ಕುತ್ಕೊಂಡು ಬಿಡ್ತೀನಿ ಒಂದು ಅರ್ಧ ಗಂಟೆ, ಮತ್ತೆ ಸಿಗ್ತೀನಿ. 2000 years later. ಇವಾಗ ಟೈಮು 6:45 ಗಂಟೆ ಆಗಿದೆ. ಡ್ಯೂಟಿ ಲಾಗಿನ್ ಆಗಿಬಿಟ್ಟಿದ್ದೀನಿ. ಇನ್ನೂ ಫಸ್ಟ್ ಟಾರ್ಗೆಟ್ ಬೇಕಾಗಿರೋದು 2 ಆರ್ಡರ್ಸು. ನೋಡಬೇಕು ಇನ್ನೂ ಎಷ್ಟೊತ್ತಾಗುತ್ತೆ, ಟಾರ್ಗೆಟ್ ಫುಲ್ ಕಂಪ್ಲೀಟ್ ಆಗುತ್ತೆ ಏನು ಗೊತ್ತಿಲ್ಲ. ನೋಡೋಣ, ಟ್ರೈ ಮಾಡ್ತೀನಿ ಹೊಡೆಯೋಕ್ಕೆ. ಯಾಕಂದರೆ ಇನ್ನು ಬೇಕಾಗಿರೋದು ಎಷ್ಟು, ಆ ಕಡೆ 12 ಇದು 2 ಅಂದರೆ 14 ಆರ್ಡ್ರ್ ಬೇಕಾಗೈತೆ. ನೋಡೋಣ ಏನಾಗುತ್ತೆ ಆಗುತ್ತೆ. ಟೋಟಲ್ ಹೊಡೆಯೋಣ ಅಂತ ಇವಾಗ ಲಾಗಿನ್ ಆಗಿದ್ದೀನಿ ಬೇಗನೆ, ಒಂದು 15 ನಿಮಿಷ ಮುಂಚೆನೇ. ನೋಡೋಣ ಆರ್ಡ್ರ್ ಬಿದ್ದ ಸಿಗ್ತೀನಿ ಮತ್ತೆ ನಿಮಗೆ. ಸರ್ 7362 ಕೊಡಿ, ರೆಡಿ ಇದೆ. ಇದು ಬಿದ್ದಿರೋದು ಫಸ್ಟ್ನೇ ಆರ್ಡ್ರು. ಇವಾಗ ಎಲ್ಲಿಗಪ್ಪ ಡ್ರಾಪ್ ಅಂದರೆ ದೇವಿನಗರ ಡ್ರಾಪ್ ಇರೋದು. 7362 ಥ್ಯಾಂಕ್ಸ್ ಅಣ್ಣ. ಪಿಕಪ್ ಆಯಿತು. ಅಪ್ಪ ಅದೇವ್ರೆ, ಇದೇನು ಬ್ಯಾಗ್ ಕವರ್ ಮಾಡಿದ್ನ. ಸಂಕಲ್ಪ ಸ್ಕ್ವೇರ್ ಅಪಾರ್ಟ್ಮೆಂಟು ಇಲ್ಲಿ ಸಿಗ್ತೀನಿ ಮತ್ತೆ. ಇಲ್ಲ ಸ್ನೇಹಿತರೆ, ನಾನಿರೋದು ಸುಲ್ತಾನ್ ಪಾಳ್ಯ ಡಿಮಾರ್ಟ್ ಹತ್ರ. ಪಿಕಪ್ ಹೇಳಿರೋದು ಕೆಂಪಾಪುರ ಹ್ಯಾಪಿನೆಸ್ ಧಾಬಾ. ಅಲ್ಲಿಂದ ಡ್ರಾಪು ಎಲ್ಲಿ ಯಲ್ಲಂಕ ಸೈಡ್ ಅಂತೆ. ಈ ಟ್ರಾಫಿಕಲ್ಲಿ ಹೋಗಿ ಪಿಕಪ್ ಮಾಡಿ ಡ್ರಾಪ್ ಮಾಡೋಷ್ಟರಲ್ಲಿ 8:00 ಆಗಿಬಿಡುತ್ತೆ. ಇವಾಗ ಟೈಮಿಂಗ್ಸು 7:47 ಗಂಟೆ ಆಗಿದೆ. ಪಿಕಪ್ ಮಾಡೋಕ್ಕೆ ಒಂದು 15 ನಿಮಿಷ ಆಗುತ್ತೆ. ಇವಾಗ ಇಂಥ ಟ್ರಾಫಿಕಲ್ಲಿ ಹೋಗ್ಬೇಕಲ್ಲ, ರೈಲ್ವೆ ಗೇಟ್ ದಾಟ್ಕೊಂಡು ಹೋಗ್ಬೇಕು, ಅದು ಯಾವುದು ಬ್ರಿಡ್ಜ್ ದಾಟ್ಕೊಂಡು ಹೋಗ್ಬೇಕು ನಾಗವಾರ. ಅಪ್ಪ ಇಲ್ಲಿಂದ 3-4 ಕಿಲೋಮೀಟ್ರು ಪಿಕಪ್ಗೆ ಹೋಗ್ಬೇಕು. ಅಲ್ಲಿಂದ 8-9 ಕಿಲೋಮೀಟ್ರ್ ಡ್ರಾಪು. ಎಲ್ಲಿ ಕೊಟ್ಟವನಂದರೆ ಸಾರಿ ಯಲ್ಲಂಕ ಮಾರುತಿ, ಇದು ಬಾಗ್ಲೂರು ಕೊಟ್ಟಿರೋದು ಡ್ರಾಪು ಹ್ಯಾಪಿನೆಸ್ ಧಾಬಾಯಿಂದ. ಹೋಗೋಷ್ಟ್ರಲ್ಲಿ ಫುಡ್ ರೆಡಿ ಆದರೆ ಸಾಕಪ್ಪ ನಮಗೆ. ಮತ್ತೆ ಸಿಗುವ ನಿಮಗೆ ಆಮೇಲೆ. ಹೋಗಿ ಪರವಾಗಿಲ್ಲ, ಅವ ರೈಟ್ ಸೈಡ್ ಇಂಡಿಕೇಟರ್ ಹಾಕೋರ್ತಾನೆ, ಅವರು ಹಾಕೋರ್ತಾನೆ. ಹಾಕೋರೆ ಬಿಡಿ, ಹೋಗಿ ಆಯ್ತು. ಬನ್ನಿ ಈ ಕಡೆ ಬನ್ನಿ. ಏನು ಸುಮ್ಮನೆ ಕರೆಕ್ಟಾಗಿ ಮಾತಾಡಿ. ಹಾಗಾದ್ರೆ ಹೋಗೋ ಬಾರೋ ಅಂತಂದ್ರೆ ಕರೆಕ್ಟಾಗಿ ಮಾತಾಡಿ. ಏನು ಹೋಗೋ ಬಾರೋ ಅಂತ ಬಾ ಗುರು, ನೀನು ಬಾ ಈ ಕಡೆ ಸೈಡ್ಗೆ ಬಾ. ಇರೋ ಗುರು, ಡೆಲಿವರಿ ಬಾಯ್ಗೆ ಆವಾಜ್ ಆಗ್ತಾವನೆ. ಏನು ನಮ್ಮನೆಗೆ ಹೋದ ಇದನ್ನ ಬಾ ಈ ಕಡೆ. ಕರೆಕ್ಟಾಗಿ ಇಂಡಿಕೇಟರ್ ಹಾಕಿದ್ರೆ ತಾನೆ. ಮತ್ತೆ ಏನು ಮಾತಾಡ್ತೀರಾ? ಕರೆಕ್ಟಾಗಿ ಮಾತಾಡಿ, ರೆಸ್ಪೆಕ್ಟ್ ಕೊಡಿ ಎಲ್ಲರಿಗೂ. ಕರೆಕ್ಟಾಗಿ ಮಾತಾಡಿ. ಇಂಡಿಕೇಟರ್ ಹಾಕೋಣ. ನಾನು ನೋಡಿದ್ದೀನಿ ಹಿಂದೆಯಿಂದ, ನಾನು ನೋಡಿದ್ದೀನಿ. ಯಾರಾಗ್ತಾ ಅಂದ್ರೆ ಏನು ಯಾರು ಅವ್ನು ಹಾಕಿದ ತಾನೆ? ಕರೆಕ್ಟಾಗಿ ಮಾತಾಡಿ ಫಸ್ಟು. ಎಲ್ಲ ಏನು ಹಾಕಿಲ್ವ ಅಲ್ಲಿ ಯಾವಾಗಿಂದ ಅವನು? ಅವನಿಗೆ ಕೇಳು ಮತ್ತೆ. ಕರೆಕ್ಟಾಗಿ ಮಾತಾಡು. ನನ್ನ ಮನೆ ಓದಿ ಯಾರ ಹತ್ರ ಮಾತಾಡ್ತಾವನೆ? ಬಾಯಿ ಕಡೆ ಮುಂದೆ ಬಾ. ಇಲ್ಲ ಇಂಡಿಕೇಟರ್ ಹಾಕಿದ ತಾನೆ ಅವನು? ಕೇಳು ಮತ್ತೆ. ಆ ಥರ ಮಾತಾಡಿ ಸುಮ್ಮನೆ ಇರ್ತಿರಲ್ಲ ಜನರ ಹತ್ರ ಮಾತಾಡ್ಸ್ಕೊಂಡು. ಮಾತಾಡೋಕ್ಕಾಗಲ್ವಾ ಮತ್ತೆ? ಏನೋ ರಪ್ಪಂದ್ ರೋಡಾ? ನನ್ನ ಮಕ್ಕಳು ಡೆಲಿವರಿ ಬಾಯ್ದು ಅಂದ್ರೆ ಕೇಳಂಗೆ ನೋಡ್ತಾರೆ ಸೊಳ್ಳೆ ಮಕ್ಕಳು. ಓದು ಕರೆಕ್ಟಾಗಿ ಮಾತಾಡೋಕೆ ಕೇಳು. ಹೇಳ್ಬೇಕು ನೀವು. ಏನಂದೆ? ಬಾ ಗಾಡಿ ಸೈಡ್ಗೆ ಹಾಕಿ ಫಸ್ಟು. ಕರೆಕ್ಟಾಗಿ ಮಾತಾಡಿ ಸೈಡ್ಗೆ ಹಾಕಲ್ಲ ಲೌಡೆ. ಹೇಳ್ತೀನಿ ನನಗೆ ಫಸ್ಟು. ಗಾಡಿ ಸೈಡ್ಗೆ ಹಾಕೋದು ಗೊತ್ತಿಲ್ಲ ನನ್ನ ಮಕ್ಕಳಿಗೆ. ಓದು ಹೇಳ್ತಾನೆ ದೊಡ್ಡದಾಗಿ. ಉಗಿಬೇಕು ಗುರು, ನಿಲ್ಲಿಸ್ಬಿಟ್ಟು. ಮತ್ತೆ ಸುಮ್ಮನೆ ನಮ್ಮ ಕೆಲಸ ನಾವು ಮಾಡಕ್ಕೆ ಬಂದಿರ್ತೀವಿ. ನನ್ನ ಮಕ್ಕಳು ತಿಕ್ಕಾಕೊಬ್ಬು ಸೊಳ್ಳೆ ಮಕ್ಕಳಿಗೆ ಓದು ತಿಂದು ಒಂದು ಇದನ್ನಾಗಿರ್ತಾರಲ್ಲ ಅಂತ ನನ್ನ ಮಕ್ಕಳಿಗೆ ರೋಡ್ ಮೇಲೆ ಉಗಿಬೇಕು. ರಾಯಲ್ ಗಾಡಿ ಮೇಲೆ ಬಂದವನೇ ಸರಿಯಾಗಿ ಅವ್ನು ಇಂಡಿಕೇಟರ್ ಹಾಕೊಂಡು ಬರ್ತಾನೆ. ಅವ್ನು ಬಂದುಬಿಟ್ಟು ಗುದ್ದಿರೋದು ಝೊಮ್ಯಾಟೊ ಡೆಲಿವರಿ ಬಾಯ್ಸ್ಗೆ. ಆದ್ರೆ ಅವ್ನ ಮೇಲೆ ಎಗರಾಡ್ತಾವನೆ. ಡೆಲಿವರಿ ಬಾಯ್ಸ್ ಬಂದಾಗ ಅವ್ನು ಅವಾಗ ಸೈಲೆಂಟ್ ಆಗಿರೋದು. ಆಮೇಲೆ ಅವ್ನು ಹೋದ್ಮೇಲೆ ನನಗೆ ಎಗರಾಡ್ತಾವನೆ. ಹೊಳೆ ಮಗನ ಸಿಗ್ನಲ್ ಬಿಟ್ಟೈತೆ ನನ್ನ ಪಡೆ ನಾವು ಬಂದ್ರೂ ಪಾಪ ನಾನು ನೋಡಿದೆ ಫಸ್ಟ್ಗೆ ಡೆಲಿವರಿ ಬಾಯ್ಸ್ ಇಂಡಿಕೇಟರ್ ಹಾಕಿದ್ರು ಈ ಸೊಳ್ಳೆ ಮಕ್ಕಳು ಈ ಥರ ಮಾಡ್ತಾರೆ.
ಇಂಡಿಕೇಟರ್ ಹಾಕಿಲ್ಲಂತೆ ಅವ್ನು ಹಿಂದೆನ ಕಾಣ್ತಾನೈತೆ ಇಂಡಿಕೇಟರ್ ಹಾಕಿರೋದು ಅಷ್ಟೊಂದು ಕಾಣಲ್ವಾ ಕಣ್ಗುಡಿಯಲ್ಲಿ ಇದನ್ನ ಹಾಕೋಣ ಅನ್ಸುತ್ತೆ ಬಡ್ಡಿ ಮಗ ಓದು ಇದ್ರೆ ಹೋಗೋಣ ನಾವು ಸಾತ್ನೂರ್ಗೆ ಇವಾಗ ನೋಡಿ ಸ್ನೇಹಿತರೆ ಎಂಥ ಜಾಗದಲ್ಲಿ ಪಿಕಪ್ ಬಂದಿದ್ದೀನಿ ಅಂದರೆ ಇದು ಇಲ್ಲಿ ಬಾಗ್ನೂರು ಸಾತ್ನೂರು ಕಡೆ ಪಿಕಪ್ ಕೇಳಿದವನೇ ಯಾವ ರೆಸ್ಟೋರೆಂಟ್ ಅಂತಲೂ ಗೊತ್ತಿಲ್ಲ ಅಪ್ಪ ಒಂದು ಕಚ್ಚಾ ರೋಡ್ ಐತೆ ಫುಲ್ಲು ಇದು ಯಾವ ಹೋಟೆಲಪ್ಪ ಇದು ಯಾವುದೋ ಕೇರಳ ಹೋಟೆಲ್ ಅಂತೆ ಎಂಥದ್ರಲ್ಲಿ ಪಿಕಪ್ಪ ಇದು ನೋಡೋಣ ಪಿಕಪ್ ಹೋಟೆಲ್ ಐತೆ ಇಲ್ಲಿ ನನಗೆ ಗೊತ್ತಿಲ್ಲ ಹೋಮ್ಲಿ ಸ್ಟೇಕ್ ಅಂತೆ ಕೇರಳ ರೆಸ್ಟೋರೆಂಟು ಯಪ್ಪ ಇಂಥ ಜಾಗದಲ್ಲಿ ಹಾಕ್ತಾರೆ 0127 ಇದೇನಾ ಏನಿದೆ ಇಂಥ ಜಾಗದಲ್ಲಿ ಕೇರಳ ರೆಸ್ಟೋರೆಂಟ್ ಇದು ಅನಿಸುತ್ತೆ ನೋಡಿ ಈ ಜಾಗದಲ್ಲಿ ಇದೀನಿ ನಾನು ಮೇನ್ ರೋಡ್ ಬಿಟ್ಟು ಒಳಗಡೆ ಎಲ್ಲ ಕಡೆ ಒಂದು ಇದನ್ನಿಲ್ಲ ಏನು ಎಲ್ಲಿ ಡ್ರಾಪ್ ಅಂದರೆ 43 ರೂಪಾಯಿ ರಿಟರ್ನ್ ಅಮೌಂಟ್ ಕೊಟ್ಟಿದ್ದ ಬಡ್ಡಿ ಮಗ ಅದನ್ನು ದಿಗ್ಸ್ಕೊಂಡ್ಬಿಟ್ಟ ದಾಸರಳ್ಳಿಗೆ ಡ್ರಾಪ್ ಬನ್ನಿ ಮತ್ತೆ ಸಿಗ್ತೀನಿ ಇವಾಗ ಟೈಮ್ ಸ್ನೇಹಿತರೆ ಬಂದುಬಿಟ್ಟು ಒಂದು 10 ಎಷ್ಟಾಗೈತೆ ಇದು ನೋಡೇ ಬಿಡೋಣ ನನಗೂ ನೆನಪಿಲ್ಲ 10-15 ಆಗಿರೋ ಟೈಮಿಂಗ್ಸು ಲಾಸ್ಟ್ ಆರ್ಡ್ರ್ ಕೊಡೋಕೆ ಹೋಗ್ತಾ ಇದ್ದೀನಿ ಕೆಂಪಾಪುರಕ್ಕೆ ಲಾಸ್ಟ್ ಆರ್ಡ್ರ್ ಅಂದರೆ ಟಾರ್ಗೆಟ್ ಏನು ಮುಗಿದಿಲ್ಲ ಆದರೆ ನಮ್ಗೆ ಟೈಮಿಂಗ್ಸ್ ಆಗುತ್ತಲ್ಲ ನಾವು ಗೊತ್ತಲ್ಲ 10:45 ಗಂಟೆ ಮೇಲೆ ಒಂದು ಆರ್ಡ್ರ್ ಹೊಡೆಯಲ್ಲ ಅಂತ ಇಲ್ಲ 1-2 ಆರ್ಡ್ರ್ ಇದ್ದರೆ ಹೊಡಿಬೋದಿತ್ತು ಇನ್ನೂ 6 ಆರ್ಡ್ರ್ ಹೊಡಿಬೇಕಾಗಿತ್ತು ನಾನು 6-5 ಆರ್ಡ್ರ್ ಹೊಡಿಬೇಕಾಗುತ್ತೆ ಅದಕ್ಕೆ ಆಗಲ್ಲ ಟಾರ್ಗೆಟು ಅಂತ ಅಂದ್ಕೊಂಡು ಮನೆಗೆ ಹೋಗ್ತೀನಿ ಫಸ್ಟ್ ಟಾರ್ಗೆಟ್ ಅಂದ್ರೆ ಮುಗಿದ್ಬಿಟ್ಟು ಸೆಕೆಂಡ್ ಟಾರ್ಗೆಟ್ ಇನ್ನೂ ಕಂಪ್ಲೀಟ್ ಮಾಡೋಕ್ಕೆ 5 ಆರ್ಡ್ರ್ ಬೇಕಿತ್ತು ಅದಕ್ಕೆ ಕೆಲಸ ಡ್ಯೂಟಿ ಆಫ್ ಮಾಡ್ತಾಯಿದ್ದೀನಿ 10:40 ಡ್ಯೂಟಿ ಆಫ್ ಮಾಡ್ತೀನಿ ಇವಾಗ ಇಲ್ಲಿ ಇದೊಂದು ಕೆಂಪಾಪುರ ಕೊಟ್ಟು ಇಲ್ಲಿ ಎಲ್ಲರೂ ಊಟ ಗೀಟ ಮಾಡ್ಕೊಂಡು ಡೆಲಿವರಿ ಕಂಪ್ಲೀಟ್ ಕೊಟ್ಟು ಲಾಸ್ಟಲ್ಲಿ ಟೋಟಲ್ ಅರ್ನಿಂಗ್ಸ್ ಎಷ್ಟಾಗುತ್ತೆ ಅಂತ ಲಾಸ್ಟಲ್ಲಿ ತಿಳಿಸ್ತೀನಿ ರೀ ನಿಮಗೆ ಮತ್ತೆ ಸಿಗ್ತೀನಿ ಲಾಸ್ಟಿಗೆ ಇವಾಗ ಟೈಮ್ ಎಷ್ಟಪ್ಪ ಆಗಿತ್ತು ಅಂದರೆ 11 ಗಂಟೆ ಆಯಿತು ನಾನು ಇವಾಗ ಮನೆಗೆ ಬಂದಿದ್ದು ಆಲ್ಮೋಸ್ಟು ಫಸ್ಟ್ ಟಾರ್ಗೆಟ್ ಮುಗಿದೋಗಿತ್ತು ಸೆಕೆಂಡ್ ಟಾರ್ಗೆಟ್ ಹತ್ರ ಏನು ಮುಗಿದಿಲ್ಲ ಎಷ್ಟು ಇನ್ನೂ 5 ಆರ್ಡ್ರ್ ಬೇಕಿತ್ತಲ್ಲ ಅದಕ್ಕೆ 1548 ಪ್ಲಸ್ಸು 157 1548 ಪ್ಲಸ್ಸು 157 ಪ್ಲಸ್ ಇನ್ಸೆಟ್ ಎಷ್ಟಪ್ಪ ಅಂದರೆ ಫಸ್ಟ್ ಟಾರ್ಗೆಟ್ ಮಾತ್ರ 260 ರೂಪಾಯಿ ಬರುತ್ತೆ ಹೊಡೆದಿರೋದು ಇದು ಫಸ್ಟ್ ಟಾರ್ಗೆಟ್ ಕಂಪ್ಲೀಟ್ ಆಗಿತ್ತಲ್ಲ 260 ರೂಪಾಯಿ ಅಷ್ಟು ಬರುತ್ತೆ ಪ್ಲಸ್ 260 ಅಂದ್ರೂ 1965 ರೂಪಾಯಿ ಎಷ್ಟು ಆರ್ಡ್ರು 32 ಆರ್ಡ್ರ್ ಹೊಡೆದಿದ್ದೀನಿ ಇನ್ನೂ ಬೇಕಾಗಿರೋ 5 ಆರ್ಡ್ರ್ ಹೊಡೆಯೋಕ್ಕಾಗಲಿಲ್ಲ ಯಾಕಂದ್ರೆ ಟೈಮಿಂಗ್ಸ್ 11 ಗಂಟೆ ಐತಲ್ಲ ಅದಕ್ಕೆ ಮಾಡಲಿಲ್ಲ ಕೆಲಸನ ಸುಮ್ಮನೆ ಇದಕ್ಕೆ ನೈಟೆಲ್ಲ ರೆಸ್ಟ್ ತೊಗೊಳ್ಳೋಂಥ ಡ್ಯೂಟಿ ಆಫ್ ಮಾಡ್ಕೊಂಡು ಮನೆಗೆ ಬಂದಿದ್ದೀನಿ ಈ ವಿಡಿಯೋ ಇಲ್ಲಿಗೆ ಏನು ಮಾಡ್ತೀನಿ ಈ ವಿಡಿಯೋ ಇಷ್ಟ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಟಾಟಾ ಬಾಯ್